ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಬೇಲೂರು ಮತ್ತು ಹಳೆಬೀಡಿನ ಅದ್ಭುತ ಕೆತ್ತನೆಗಳಿರುವ ದೇವಸ್ಥಾನವನ್ನು ನೋಡಿರಬಹುದು. ಹಾಗೇನೆ ಹತ್ತಿರದಲ್ಲಿರುವ ಹೊಯ್ಸಳ ಶೈಲಿಯ ಇನ್ನೊಂದು ದೇವಸ್ಥಾನವನ್ನು ನೀವು ಹೆಚ್ಚಿನವರು ಮಿಸ್ ಮಾಡ್ಕೊಂಡಿರ್ಬೋದು. ಈ ದೇವಸ್ಥಾನ ಯಾವುದೆಂದು ನಿಮ್ಗೇನಾದ್ರೂ ಗೊತ್ತಾ? ಬನ್ನಿ ಈ ಅಪೂರ್ವವಾದ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿರ್ದಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ ಒತ್ತಿ. ನಾನು ನಿಮ್ಗೆ ಇವತ್ತು ಪರಿಚಯಿಸ್ತಾ ಇರೋದು ಹೊಯ್ಸಳ ಶೈಲಿಯ ಸುಂದರ ದೇವಾಲಯ, ಅದುವೇ ವೀರನಾರಾಯಣ ದೇವಾಲಯ. ಈ ದೇವಸ್ಥಾನವು ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಎಂಬ ಪುಟ್ಟ ಹಳ್ಳಿಯಲ್ಲಿದೆ. ಈ ದೇವಸ್ಥಾನವು ಚಿಕ್ಕಮಗಳೂರಿನಿಂದ ಸುಮಾರು 30 ಕಿಲೋಮೀಟರ್ ಅಥವಾ ಹಳೆಬೀಡಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಇದು ಹೊಯ್ಸಳರ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. ಹೊರಗಿನಿಂದ ನೋಡಲು ತುಂಬಾ ಸುಂದರವಾಗಿದೆ. ದೇವಸ್ಥಾನವನ್ನು ಕಟ್ಟಲು ಮತ್ತು ಅದರಲ್ಲಿರುವ ಶಿಲ್ಪಗಳನ್ನು ಕೆತ್ತಲು ಇಲ್ಲಿ ಬಳಪದ ಶಿಲೆಯನ್ನು ಬಳಸಲಾಗಿದೆ. ಹೊಯ್ಸಳರ ಇತರ ಖ್ಯಾತ ದೇವಾಲಯಗಳಾದ ಬೇಲೂರಿನ ಚೆನ್ನಕೇಶವ ಮತ್ತು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳಿಗೆ ಹೋಲಿಸಿದರೆ ಇದು ಕಟ್ಟಡದ ಸೌಂದರ್ಯಕ್ಕೆ ಹೆಚ್ಚು ಪ್ರಸಿದ್ಧ. ಈ ದೇವಸ್ಥಾನದ ವೈಶಿಷ್ಟ್ಯವೆಂದರೆ ಇಲ್ಲಿ 3 ಗರ್ಭಗುಡಿ ಮತ್ತು 3 ಗೋಪುರಗಳಿವೆ. ಆದ್ದರಿಂದಲೇ ಇದಕ್ಕೆ ತ್ರಿಕುಟಾಚಲ ಅಥವಾ ತ್ರಿಕೂಟೇಶ್ವರ ಎಂಬ ಹೆಸರು ಬಂದಿದೆ. ಈ ದೇವಾಲಯವನ್ನು ಹೊಯ್ಸಳರ ಚಕ್ರವರ್ತಿ 2ನೇ ವೀರಬಳ್ಳಾಲ ಸುಮಾರು ಕ್ರಿಸ್ತಶಕ 1200 ಇಸವಿಯಲ್ಲಿ ಕಟ್ಟಿಸಿದನು. ಈ ದೇವಾಲಯದಲ್ಲಿ ವೀರನಾರಾಯಣ, ವೇಣುಗೋಪಾಲ ಸ್ವಾಮಿ ಹಾಗೂ ಯೋಗ ನರಸಿಂಹ ದೇವರುಗಳ 3 ಗರ್ಭಗುಡಿಗಳಿವೆ. ನವರಂಗವು ಸುಂದರವಾದ ನಯವಾಗಿರುವಂತೆ ನಿರ್ಮಿಸಿದ ಕಲ್ಲು ಕಂಬಗಳಿಂದ ನಿರ್ಮಿತವಾಗಿದೆ. ದೇವಾಲಯದ ಹೊರಭಾಗವು ಸುಂದರ ಕೆತ್ತನೆಗಳಿಂದ ಕೂಡಿದೆ. ನವರಂಗವನ್ನು ಪ್ರವೇಶಿಸಿದಾಗ ಮನಮೋಹಕವಾದ ವಿವಿಧ ಶೈಲಿಯ ಹೊಳಪು ನುಣುಪುಳ್ಳ 49 ಕಂಬಗಳು ನಮ್ಮ ಕಣ್ಮನ ಸೆಳೆಯುತ್ತವೆ. ವೀರನಾರಾಯಣ ದೇವಾಲಯದ ಒಳಭಾಗ ಎಷ್ಟು ಸುಂದರವಾಗಿದೆಯೋ ಅದಕ್ಕೂ ಹೆಚ್ಚು ಆಕರ್ಷಕವಾಗಿದೆ ಹೊರಭಾಗ. 3 ಗರ್ಭಗುಡಿಗಳ ಹೊರಮೈಯಲ್ಲಿ ಹಾಗೂ ಎಲ್ಲಾ ಗೋಪುರಗಳ ಮೇಲುಭಾಗದಲ್ಲಿ ಅಸಂಖ್ಯಾತ ಕೆತ್ತನೆಗಳು ಗಮನ ಸೆಳೆಯುತ್ತದೆ. ವಿಷ್ಣುವಿನ ಅವತಾರಗಳು, ನಾರಾಯಣನ ವಿವಿಧ ರೂಪಗಳು, ರಾಮಾಯಣ ಮಹಾಭಾರತದ 10 ಹಲವು ದೃಶ್ಯಗಳು, ಶಿಲಾಬಾಲಿಕೆಯರು, ಮನ್ಮಥ, ಹಂಸ, ಗರುಡ ಇತ್ಯಾದಿ ಶಿಲ್ಪಗಳು ಗಮನ ಸೆಳೆಯುತ್ತವೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಏಕಚಕ್ರ ನಗರ ಎಂದರೆ ಇದೇ ಊರು ಎಂದು ಸ್ಥಳ ಪುರಾಣ ಹೇಳುತ್ತದೆ. ಭೀಮನು ಬಕಾಸುರನನ್ನು ಏಕಚಕ್ರ ನಗರದಲ್ಲಿ ಕೊಂದಿದ್ದಾಗಿ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇದು ಪುರಾಣದ ಕಥೆಯಾದರೆ ಐತಿಹಾಸಿಕವಾಗಿಯೂ ಬೆಳವಾಡಿ ಮಹತ್ವ ಪಡೆದಿದೆ. ಹೊಯ್ಸಳರ ಕಾಲದಲ್ಲಿ ಜೈನ ಕೇಂದ್ರವಾಗಿತ್ತೆಂದು ಈ ಗ್ರಾಮವನ್ನು 1760ರಲ್ಲಿ ಮೈಸೂರು ಅರಸು ಇಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಊರನ್ನು ಶೃಂಗೇರಿ ಮಠಕ್ಕೆ ಜಹಗೀರಿ ನೀಡಿದರು ಎಂದು ತಿಳಿದು ಬರುತ್ತದೆ.
ಪ್ರಚಾರದ ಕೊರತೆಯಿಂದಾಗಿ ಅಜ್ಞಾತವಾಗಿ ಉಳಿದಿರುವ ಕಾರಣ ಪ್ರವಾಸಿಗರು ಅಷ್ಟಾಗಿ ಇಲ್ಲಿ ಕಾಣಬರುವುದಿಲ್ಲ. ಬೇಲೂರು ಹಳೆಬೀಡುಗಳ ಸನಿಹದಲ್ಲೇ ಇದ್ದು ಇಷ್ಟು ಆಕರ್ಷಕವಾಗಿರುವ ಈ ದೇವಾಲಯ ಕಲಾಭಿಮಾನಿಗಳ ಗಮನಕ್ಕೆ ಬರುವುದು ಅತ್ಯಗತ್ಯ. ಇದಾದ ನಂತರ ಈ ಊರಿನಲ್ಲಿಯೇ ಇರುವ 3 ಶತಮಾನಗಳ ಇತಿಹಾಸ ಇರುವ ಉದ್ಭವ ಗಣಪತಿ ದೇವಾಲಯವನ್ನು ನೋಡಿಕೊಂಡು ಬರೋಣ. ಸುಮಾರು 300 ವರ್ಷಗಳ ಹಿಂದೆ ಕಾಣಿಸಿಕೊಂಡ ಈ ಗಣಪನನ್ನು ಹುತ್ತದ ಗಣಪತಿ ಅಥವಾ ಉದ್ಭವ ಗಣಪತಿ ಎನ್ನುತ್ತಾರೆ. ಈ ದೇವಾಲಯದೊಂದಿಗೆ ಒಂದು ಪವಾಡದ ಕತೆ ಜನಜನಿತವಾಗಿದೆ. ಈ ಗ್ರಾಮದ ನಿವಾಸಿಯಾಗಿದ್ದ ಸೂರಪ್ಪನವರ ಮನೆಯ ಒಂದು ಹಸು ಪ್ರತಿನಿತ್ಯ ಈಗ ದೇವಾಲಯ ಇರುವ ಜಾಗಕ್ಕೆ ಬಂದು ಅಲ್ಲಿದ್ದ ಹುತ್ತಕ್ಕೆ ಸ್ವಯಂ ಹಾಲು ಕರೆಯುತ್ತಿತ್ತಂತೆ. ಈ ಪವಾಡ ಕಂಡ ಪುರಜನರು ಹುತ್ತಗೆದು ನೋಡಿದಾಗ ಅಲ್ಲಿ ಗಣಪತಿಯಂತ ಮೂರ್ತಿ ಇತ್ತಂತೆ. ಗಣಪನನ್ನು ಕಂಡು ಧನ್ಯರಾದ ಸೂರಪ್ಪನವರು ಗುಡಿಯನ್ನು ಕಟ್ಟಿಸಿ ಪೂಜಿಸಿದರಂತೆ. ಹೀಗಾಗಿ ಈ ಗಣಪ ಹುತ್ತದ ಗಣಪ ಅಥವಾ ಉದ್ಭವ ಗಣಪ ಎಂದು ಖ್ಯಾತನಾಗಿದ್ದಾನೆ. ಸ್ವಯಂಭೂ ಆದ ಈ ಗಣಪನ ವಿಗ್ರಹ ಈಗಲೂ ಬೆಳೆಯುತ್ತಿದೆ. ಗಣಪನ ಸ್ಪಷ್ಟ ರೂಪ ಪಡೆಯುತ್ತಿದೆ ಎಂಬ ನಂಬಿಕೆ ಇದೆ. ಇದಕ್ಕೆ ಪೂರಕವಾಗಿ ಹಿಂದೆ ಈ ಗಣಪತಿಗೆ ಮಾಡಿಸಲಾಗಿದ್ದ ಎಲ್ಲ ಒಡವೆಗಳು ಚಿಕ್ಕದಾಗಿವೆ ಎಂದು ಪುರೋಹಿತರು ತೋರಿಸುತ್ತಾರೆ. ಈಗ ಇಲ್ಲಿರುವ ದೇವಸ್ಥಾನವು ಶೃಂಗೇರಿ ಮಠದಿಂದ ಸ್ಥಾಪಿತವಾಗಿದೆ. ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.